ಕಲಿಯೋಣ. ಫ್ರಂಟ್ ಪಾರ್ಟ್ ಎಲ್ಲ ಫುಲ್ ಸ್ಟಿಚಿಂಗ್ ಮಾಡೋದು ಹೇಳ್ಕೊಡ್ತೀನಿ. ಈಗ ನಾವೇನು ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಲೈನಿಂಗು ವಿತ್ ಮೇನ್ ಫ್ಯಾಬ್ರಿಕ್ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನೋಡ್ಕೊಳ್ರಿ. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಉಲ್ಟಾ ಮತ್ತು ಸೀದಾನ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಉಲ್ಟಾ ಮತ್ತು ಸೀದಾನ ಕರೆಕ್ಟ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾವೇನು ಮಾಡಬೇಕು, ಲೈನಿಂಗ್ ಬಟ್ಟೆ ತೊಗೋಬೇಕೀಗ. ಲೈನಿಂಗ್ ಬಟ್ಟೆ ಇರುತ್ತಲ್ಲ ಅದು ಉಲ್ಟಾ ಸೈಡಿಂದ ಅಂದರೆ ರಾಂಗ್ ಸೈಡಿಂದ ಅದನ್ನಿಟ್ಟು ಫುಲ್ ಎಲ್ಲ ಕಡೆ ಹೊಲಿಗೆ ಹಾಕಬೇಕು. ಇಷ್ಟೇ ಸಿಂಪಲ್. ಇಲ್ಲೇ ಇದೆ ಅಲ್ವಾ, ಕಾಣುತ್ತಾ? ನಾವು ಎಷ್ಟು ಪೀಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಒಂದು ಪೀಸ್ ಮಾತ್ರ ಅಟ್ಯಾಚ್ ಮಾಡಬೇಕು. ಆ ಕಡೆ ಪೀಸ್ ಒಂದು, ಈ ಕಡೆ ಒಂದು ಪೀಸ್. ಇಲ್ಲಿ ಮಾಡ್ತಾ ಇದ್ದೀನಿ ನೋಡ್ರಿಗ. ಒಂದು ಪೀಸ್ ತೊಗೊಂಡು ಒಂದು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿ. ಹಾಗೆ ಇನ್ನೊಂದು ಸೈಡೂ ಹಾಗೆ ಮಾಡಬೇಕು. ಇಲ್ಲಿ ನೋಡ್ರಿಗ ಇದನ್ನೇನೈತಲ್ಲ ಎಕ್ಸ್ಟ್ರಾಸ್ ಕಟ್ ಮಾಡಿ ತೆಗಿಬೇಕು. ಇಲ್ಲಿ ಕಟ್ ಮಾಡ್ತಾ ಇದ್ದೀನಲ್ವಾ, ಹಿಂಗೆ ಕಟ್ ಮಾಡಿ ತೆಗಿಬೇಕು. ಎಕ್ಸ್ಟ್ರಾಸಷ್ಟು ತೆಗಿಬೇಕು. ಇವಾಗ ಏನು ಮಾಡಬೇಕು, ಇನ್ನೊಂದು ಇಲ್ಲಿ ಎಕ್ಸ್ಟ್ರಾಸ್ ಕಟ್ ಮಾಡಿದ್ವಲ್ಲ, ಇವಾಗ ಏನು ಮಾಡಬೇಕು, ಇನ್ನೊಂದು ಲೈನಿಂಗ್ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ತೊಗೋಬೇಕು. ಅರ್ಥ ಆಯ್ತಾ? ಸ್ಟೇಟ್ ಏನು ಸೀದಾ ಇರುತ್ತಲ್ಲ, ಸೀದಾ ಹೊಲಿಗೆ ಹಾಕಬೇಕು. ಸಖತ್ತಾಗಿ ಬರುತ್ತೆ ಇದು ಕ್ರಾಸ್ ಪಟ್ಟಿ. ಇಲ್ಲಿ ನೋಡ್ರಿ, ಈಗ ಏನು ಇದೊಂದು ಮಾಡಿದ್ವಲ್ಲ ಇದೇ ಸೇಮ ಇನ್ನೊಂದು ಕ್ರಾಸ್ ಪಟ್ಟಿನ ತಯಾರು ಮಾಡಬೇಕು. ನೋಡ್ರಿ, ಇಲ್ಲಿಗ ಸೀದಾ ಹೊಲಿಗೆ ಹಾಕಬೇಕು. ಇಂಥದ್ದೇ ಇನ್ನೊಂದು ರೆಡಿ ಮಾಡ್ಕೋತೀರಲ್ವಾ? ಸೊ ನೋಡ್ರಿಗ. ಓಕೆ, ಇಲ್ಲಿ ನೋಡ್ರಿಗ ಎಡ್ಜ್ಗೆ ಹೊಲಿಗೆ ಹಾಕ್ಬೇಕು. ಹಿಂಗೆ ಲೈನಿಂಗ್ ಇದೆ ಅಲ್ವಾ, ಇಲ್ಲೇ ಎಡ್ಜ್ಗೆ ಹೊಲಿಗೆ ಹಾಕಬೇಕು. ನೋಡ್ರಿಗ ಇಲ್ಲಿ ಕಾಣ್ತಾ ಇಲ್ಲ, ಇದು ಹಿಂಗೆ ಹೊಲಿಸ್ಕೊಂಡು ಲೈನಿಂಗ್ ಮೇಲೆ ಎಡ್ಜ್ಗೆ ಹೊಲಿಗೆ ಹಾಕ್ರಿ. ಓಕೆನಾ? ಎಡ್ಜ್ಗೆ ಹೊಲಿಗೆ ಹಾಕಿದ್ರಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬಂತಲ್ವಾ. ಹಿಂಗೆ ಎಡ್ಜಿಗೆ ಹೊಲಿಗೆ ಹಾಕ್ರಿ. ಇನ್ನೊಂದು ಕ್ರಾಸ್ ಪಟ್ಟಿನ ಹಿಂಗೆ ರೆಡಿ ಮಾಡಿರಿ. ಫಸ್ಟ್ ಒಂದು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿರಿ, ಆಮೇಲೆ ಮತ್ತು ಈ ಥರ ರೆಡಿ ಮಾಡ್ಕೊಳ್ರಿ. ವಿಡಿಯೋ ಲೆಂತ್ ಆಗುತ್ತೆ ಅಂತಂದೇಳಿ ನಾನು ಒಂದೇ ಮಾಡಿದ್ದೀನಿ. ಓಕೆನಾ? ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಂಗೆ ನೋಡ್ತಾ ಇದ್ದೀರಾ ವಿಡಿಯೋನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನನ್ನ ವಿಡಿಯೋ ಫುಲ್ ನೋಡಿರಿ. ತುಂಬ ಇದರಲ್ಲಿ ಒಂದೊಂದು ಟಿಪ್ಸ್ ಇದ್ದಾವೆ ಬಿಗಿನರ್ಸ್ಗಾಗಿ, ಪ್ಲೀಸ್ ನೋಡಿರಿ. ಓಕೆನಾ? ಇಲ್ಲಿ ನೋಡ್ರಿ, ಫ್ರಂಟ್ ಇದೆ ನೋಡ್ರಿ. ಫ್ರಂಟ್ ಏನು ಮಾರ್ಕ್ ಮಾಡಿದ್ವಲ್ಲ ಇನ್ನೊಂದು ಸಲ ಡಾರ್ಕ್ ಮಾಡ್ತಾ ಇದ್ದೀನಿ ಅದನ್ನು ಪೆನ್ಸಿಲ್ ಮೇಲೆ. ನೋಡಿರಿ, ಡಾರ್ಕ್ ಮಾಡಿ ಅದನ್ನು ಪಟಾಯಿಸೋದು ಅಂತೀವಿ ನಾವು. ಈ ಅಚ್ಚು ಆ ಕಡೆ ಮೂಡಬೇಕು. ಹಂಗೆ ಒಂದು ಸ್ವಲ್ಪ ಪ್ರೆಷರ್ ಹಾಕಿದ್ಮೇಲೆ ಈಗ ಏನು ಮಾರ್ಕ್ ಲೈಟಾಗಿ ಮೂಡಿರುತ್ತಲ್ಲ ಅದು ಇನ್ನೊಂದು ಸಲ ಡಾರ್ಕ್ ಆಗಂಗೆ ಮಾರ್ಕರ್ ಇಲ್ಲೇ ತಿದ್ದಾದ್ಮೇಲೆ ಅದನ್ನು ಏನಿರುತ್ತಲ್ಲ ಫ್ರಂಟ್ 2 ಜಾಯಿಂಟ್ ಇರುತ್ತಲ್ಲ ಇದನ್ನ ಸಪ್ರೇಟ್ ಮಾಡ್ಕೊಳ್ರಿ. ಆ ಕಡೆ ಒಂದು ಈ ಕಡೆ ಒಂದು ಬರೋಂಗೆ ಸಪ್ರೇಟ್ ಮಾಡ್ಕೊಳ್ರಿ. ಇದನ್ನೇ ನೀವು ಫಸ್ಟ್ಗೆ ಕರೆಕ್ಟ್ ಹಾಕೊಂಡ್ಬಿಟ್ರೆ ಹೊಲಿಗೆ ಬಿಚ್ಚೋ ಹಾಕೋ ಅನ್ನೋದು ಬಿಗಿನರ್ಸಿಗೆ ಬರೋದೇ ಇಲ್ಲ. ಇಲ್ಲಿ ನೋಡ್ರಿಗ 2 ಮೇನ್ ಫ್ಯಾಬ್ರಿಕ್ಕು ಸೀದಾ ಇಟ್ಕೋಬೇಕು. ಓಕೆನಾ? ಸೀದಾ ಇಟ್ಕೊಂಡ್ಬಿಟ್ಟು ಏನು ಮಾಡಬೇಕು, ಆ ಕಡೆ ಲೈನಿಂಗು ಈ ಕಡೆ ಲೈನಿಂಗ್ ಹಿಂಗೆ ಇಟ್ಕೋಬೇಕು. ಇಲ್ಲಾಂದರೆ ಅತ್ಲಾಗಿಂದ ಅತ್ಲಾಗ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಹಿಂಗೆ 2 ಕರೆಕ್ಟಾಗಿ ಇಟ್ಕೊಂಡ್ರಿ. ಪಿನ್ ಇಟ್ಕೊಂಡ್ಮೇಲೆ ಹಿಂಗೆ ಕರೆಕ್ಟಾಗಿ ಆ ಕಡೆದು ಫ್ರಂಟನ್ನ ಏನು ಮಾಡಬೇಕು, ಕೊರಳನ್ನ ಒಂದು ಹೊಲಿಗೆ ಹಾಕಿ ಹೊಲ್ಸ್ಕೊಂಡು ಎಕ್ಸ್ಟ್ರಾಸ್ ಕಟ್ ಮಾಡಿ ತಗೊಂಡ್ಬಿಡ್ರಿ. ಅಂದರೆ ನೀವು ಪೈಪಿಂಗ್ ಮಾಡ್ಲಿಕ್ಕೆ ಈ ಥರ ಬಟ್ಟೆ ಲೈನಿಂಗ್ ಹಾಕಿ ಹೊಲ್ಸ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಬೋಟ್ ನೆಕ್ ತುಂಬ ಚೆನ್ನಾಗಿದೆ ನೋಡ್ರಿ. ತುಂಬ ಡಿಸೈನ್ಸ್ ಇರುತ್ತೆ ಇದರಲ್ಲಿ. ನಿಮಗೆ ಒಂದು ನಾನು ಸಿಂಪಲ್ ಡಿಸೈನ್ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಹಿಂಗೆ ಬಟ್ಟೆ ಹೊಲ್ಸ್ಕೊಂಡಾದ್ಮೇಲೆ ಈಗ ನೋಡ್ರಾಗ ಈಗ ಎಡ್ಜ್ಗೆ ಆದರೂ ಹಾಕ್ರಿ, ಒಂದು ಸ್ವಲ್ಪ 1 ಪಾಯಿಂಟ್ ಬಿಟ್ಟಾದರೂ ಹೊಲಿಗೆ ಹಾಕ್ರಿ, ತುಂಬ ಚೆನ್ನಾಗಿ ಬರುತ್ತೆ ಇದು. ಓಕೆನಾ? ನೋಡಿರಿ, ಈ ಥರ ನೀಟಾಗಿ 1 ಪಾಯಿಂಟ್ ಬಿಟ್ಟು ಹೊಲಿಗೆ ಹಾಕ್ರಿ, ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಬರುತ್ತೆ ಇದು. ಓಕೆ, ಫುಲ್ ವಿಡಿಯೋಸ್ ನೋಡಿರಿ. ಇವಾಗ ಏನು ಮಾಡ್ತೀರಂದರೆ ಫುಲ್ ಇದೇನು ಅದು ಹೊಲ್ಸಿಂದಾದ್ಮೇಲೆ ಫುಲ್ ಎಲ್ಲ ಕಡೆ ಲೈನಿಂಗ್ ಏನೈತಲ್ವಾ ಫುಲ್ ಹೊಲಿಗೆ ಹಾಕ್ರಿ. ಓಕೆನಾ? ಈ ಕಡೆ ರೆಡಿ ಆಯ್ತು ನೋಡಿರಿ. ಈ ಕಡೆ ಸೈಡು ಮೇಲಿಂದ ಹೊಲಿಗೆ ಹಾಕ್ಬೇಕೀಗ. ಮೇಲಿಂದ ಹಾಕ್ರಿ, ಕೆಳಗಿಂದ ಒಟ್ಟು ಫ್ರಂಟ್ ಕೊರಳಿಂದ ಹೊಲಿಗೆ ಹಾಕಿ ಕಟ್ ಮಾಡಿ ತೆಗೆದು ಕಚ್ ಹಾಕ್ಬೇಕು. ಇದನ್ನು ನಾವು ಕಚ್ ಅಂತೀವಿ. ಈ ಥರ ಕಚ್ ಹಾಕಬೇಕು. ಕಚ್ ಹಾಕಿ ಬಟ್ಟೆನ ಹೊಳಿಸ್ಬೇಕು. ಲೈನಿಂಗು ಕೆಳಗೋಗುತ್ತಾ, ಮೇನ್ ಫ್ಯಾಬ್ರಿಕ್ ಮೇಲೆ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲಿಗ ಅರ್ಥ ಆಯ್ತು ಅನ್ಕೋತೀನಿ. ಓಕೆನಾ? ತುಂಬ ಈಸಿ ಇದ್ದಾವೆ, ಶಾರ್ಟ್ ವೀಡಿಯೋಸ್ ಇದ್ದಾವೆ, ತುಂಬ ಚೆನ್ನಾಗಿ ಬಂದಿವೆ, ನೋಡ್ಕೊಳ್ರಿ. ಓಕೆ, ನೋಡ್ರಾಗ ಎಷ್ಟು ಚೆನ್ನಾಗಿ ಬಂತಲ್ವಾ. ನೀವು ಹೀಗೆ ನೀಟಾಗಿ ಎಕ್ಸ್ಟ್ರಾ ಫುಲ್ಲೆಲ್ಲ ಹೊಲಿಗೆ ಹಾಕ್ರಿ. ಆಯಿತಾ? ನೋಡ್ರಿ ಈಗ ಎಷ್ಟು ಚೆನ್ನಾಗಿ ಬರುತ್ತೆ ಹೊಲಿಗೆನ. ನೋಡಿರಿ, ಫುಲ್ ಹೊಲಿಗೆ ಹಾಕಿ ನೋಡಿರಿ, ಈಸಿ ವೇ ಇದೆ ನೋಡಿರಿ. ಹೊಲಿಗೆ ಹಿಂಗತಿ ಹಾಕಿದ್ರಾ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಮಾರ್ಕ್ ಏನಿರುತ್ತಲ್ಲ ಲೈಟ್ ಮಾರ್ಕ್ ಮೂಡಿರುತ್ತಲ್ಲ ಅದನ್ನು ಡಾರ್ಕಾಗಿ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಳ್ರಿ. ಓಕೆನಾ? ಹಿಂಗೆ ಹೊಲಿಗೆ ಹಾಕ್ರಿ, ಟಕ್ಸ್ ಹಿಡೀರಿ. ಓಕೆನಾ? ಟಕ್ಸ್ ಹಿಡೀರಿ, ತುಂಬ ಚೆನ್ನಾಗಿ ಬರ್ತಾರೆ. ಸ್ಟಾರ್ಟಿಂಗ್ ಮತ್ತು ಇದಕ್ಕೆ ಯಾವುದಪ್ಪ ಸ್ಟಾರ್ಟಿಂಗು ಮತ್ತು ಎಂಡಿಗೆ ರಫ್ ಹಾಕೋದು ಮರಿಬಾರ್ದು ಯಾವಾಗಲೂ. ಓಕೆನಾ? ಈಗೇನು ಟಕ್ಸ್ ಇರುತ್ತಲ್ಲ ಟಕ್ಸ್ ಹಿಡ್ಕೊಳ್ರಿ. ಏನೇನು ಮಾರ್ಕ್ ಮಾಡಿರ್ತೀವಲ್ವ ಅದನ್ನು ಟಕ್ಸ್ ಹಿಡಿದು
ಎರಡು ಕಡೆ ಸೈಡ್ಗೆ ಇಡಬೇಕು, ಆ ಕಡೆ ಈ ಕಡೆ ಎರಡು ಸೈಡು ಟಕ್ಸ್ ಹಿಡಿಬೇಕು. ಟಕ್ಸ್ ಹಿಡಿದಾದ್ಮೇಲೆ ಎಕ್ಸ್ಟ್ರಾಸ್ ಏನು ಬಂದಿರುತ್ತೆ ಎಲ್ಲ ಕಟ್ ಮಾಡಿ ತಕ್ಕೋಬೇಕು, ರಿಮೂವ್ ಮಾಡಿಬಿಟ್ಟು ಇಲ್ಲೊಳಗೆ ಎರಡು ಎಷ್ಟು ನೀಟಾಗಿ ಬರುತ್ತೆ ಅಲ್ವಾ. ಇದು ಬೋಟ್ ನೆಕ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಇವಾಗ ಏನು ಮಾಡ್ತೀವಿ ನೋಡಿರಿ, ಎಕ್ಸ್ಟ್ರಾಸ್ ಇನ್ನೂ ಸ್ವಲ್ಪ ಇದೆ ಅಲ್ವಾ, ಅದನ್ನೆಲ್ಲ ತೆಗೆದು ಇದನ್ನು ಈ ಥರ ಇದನ್ನು ಫೋಲ್ಡ್ ಮಾಡಿ ಹೊಲಿಬೇಕು ಟಕ್ಸ್ನ. ಸೊ ಆಮೇಲೆ ಏನು ಮಾಡಬೇಕು, ಕ್ರಾಸ್ ಪಟ್ಟಿನ ಈ ಥರ ಫಸ್ಟ್ ಸ್ಟಾರ್ಟಿಂಗ್ ಏನು ಟಕ್ಸ್ ಹಿಡಿದಿರ್ತೀವಲ್ಲ ಆ ಸೈಡಿಂದನೇ ಹಚ್ಬೇಕು ಇವನ್ನ. ಓಕೆನಾ, ಕ್ರಾಸ್ ಪಟ್ಟಿನ ಯಾವ ಸೈಡಿಂದ ಹಚ್ಚಬೇಕು, ಟಕ್ಸ್ ಹಿಡಿದಿರ್ತೀವಲ್ಲ ಆ ಸೈಡಿಂದನೇ ಹಚ್ಚಬೇಕು. ಓಕೆನಾ, ಇಲ್ಲೋಡ್ರಾಗ ಮೇನ್ ಫ್ಯಾಬ್ರಿಕ್ ಬರೋಂಗೆ ಕೂಡಿಸ್ಬೇಕು. ಓಕೆನಾ, ಇವಾಗ ಏನು ಮಾಡಬೇಕು, ರೋಲ್ ಮಾಡಬೇಕು. ಚಪಾತಿ ರೋಲ್ ಮಾಡ್ತೀವಲ್ಲ ಆ ಥರ ರೋಲ್ ಮಾಡಿ ಇಲ್ಲೋಡ್ರಿಗ ಮಾರ್ಕ್ ಕಾಣುತ್ತಲ್ವ 1 2 3 ಈಗ ಏನೈತಲ್ವ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಇಲ್ಲೋಡ್ರಿ ಎಲ್ಲಿ ಹೊಲಿಗೆ ಹಾಕಿರ್ತೀವಲ್ಲ ಅಲ್ಲಿ ಮಟ್ಟ ಇದನ್ನು ಅಲ್ಲಿ ಮಟ್ಟ ಹೋಗ್ಬೇಕಿದು ಇಲ್ಲಿಗೆ. ಹಂಗೆ ಇಲ್ಲಿದೆ ಅಲ್ವಾ, ಅಪ್ ಟು ಲಾಸ್ಟ್ ಹೊಲಿಗೆಗೆ ಇದನ್ನು ಹೊಲಿಗೆ ಹಾಕಬೇಕು. ಇಲ್ಲಿ ಹಾಕ್ತಾ ಇದ್ದೀನಲ್ವಾ, ಈ ಥರ ಹೊಲಿಗೆ ಹಾಕಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಏನು ಹೊಲಿಗೆ ಹಾಕಿರ್ತೀವಲ್ಲ ಆ ಸೈಡಿಗೆ ಹಾಕಬೇಕು. ಇಲ್ಲಿ ನೋಡ್ರಾಗ ನಾವು ಹೊಲಿಗೆ ಹಾಕಿರ್ತೀವಲ್ಲ ಆ ಸೈಡ್ಗೆ ಹೊಲಿಗೆ ಹಾಕಬೇಕು, ಈ ಕಡೆ ಹಾಕಬಾರ್ದು. ಓಕೆನಾ, ಇಲ್ಲಿ ನೋಡಿ ಹಾಕ್ತಾ ಇದ್ದೀವಲ್ಲ, ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವ ಅಲ್ಲಿ ಆ ಸೈಡಿಗೆ ಹಾಕಬೇಕು ಹೊಲಿಗೆನ. ಕಾಣುತ್ತಾ, ಇದು ಒಂದು ಮಾರ್ಕ್ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ, ಈ ಸೈಡ್ ಹಾಕಬೇಕು. ಹೊಲಿಗೆ ಬಿಟ್ಟು ಎಡ್ಜಿಗೆ ಹಾಕಬೇಕು ಹೊಲಿಗೆನ, ಎರಡನೇ ಹೊಲಿಗೆನ. ಓಕೆನಾ, ಕಾಣುತ್ತೆ ನೋಡಿರಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೋಡಿರಿ. ಈ ಕಡೆ ಎರಡು ಹೊಲಿಗೆ ಬೀಳಬೇಕು. ಓಕೆ, ಈ ಪಟ್ಟ ನೀಟಾಗಿ ಇದನ್ನು ತೆಗೆದುಬಿಡ್ರಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ. ಇಲ್ಲಿಗ ಇನ್ನೊಂದು ಮಾಡೋಣ ನೋಡ್ರಿ. ಈಗ ಇನ್ನೊಂದು ಮೇನ್ ಫ್ಯಾಬ್ರಿಕ್ ಇಡಬೇಕು. ಇದು ಟಕ್ಸ್ ಐತಲ್ಲ ಈ ಸೈಡಿಂದನೇ ನಾವು ಅಟ್ಯಾಚ್ ಮಾಡಬೇಕು. ಅರ್ಥ ಆಯ್ತು, ಏನು ಟಕ್ಸ್ ಹಿಡಿದಿರ್ತೀವಲ್ಲ ಅಲ್ಲಿಂದ ಅಟ್ಯಾಚ್ ಮಾಡಬೇಕು. ಮೇನ್ ಫ್ಯಾಬ್ರಿಕ್ಕಿಗೆ ಕೊಡಬೇಕು. ಓಕೆನಾ, ಮೇನ್ ಫ್ಯಾಬ್ರಿಕ್ ಐತಲ್ಲ ಇದು ಮೇನ್ ಫ್ಯಾಬ್ರಿಕ್ ಇಲ್ಲಿದೆ ನೋಡ್ರಲ್ಲಿ, ಟಕ್ಸ್ ಹಿಡ್ದೈತಲ್ಲ ಅಲ್ಲಿಂದೇ ನೀವು ಅಟ್ಯಾಚ್ ಮಾಡಬೇಕು. ಇದನ್ನು ತಪ್ಪು ಮಾಡಬಾರ್ದು ನೀವು. ಓಕೆನಾ, ಇಲ್ಲಿ ನೋಡ್ರಿ ಹಿಂಗೆ ಅಟ್ಯಾಚ್ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಇದು. ಓಕೆ, ಬಿಗಿನರ್ಸ್ ಯಾರು ಇರ್ತೀರಿ ಇದನ್ನು ಈಸಿ ವೇ ಫಾಲೋ ಅಪ್ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೊಂದು ಸರಿ ಹೇಳ್ತೀನಿ ನೋಡ್ಕೊಳ್ರಿ. ಈ ಕ್ರಾಸ್ ಪಟ್ಟು ಏನು ಹಚ್ಚಿರ್ತೀವಲ್ವಾ, ಇಲ್ಲಿ ನೋಡಿ 1 2 3 ಇಲ್ಲಿ ಏನಿರುತ್ತಲ್ಲ ಇದು ಇಲ್ಲಿ ಕಾಣುತ್ತೆ ಅನ್ಕೋತೀನಿ ನೋಡ್ರಿ. ಹೊಲಿಗೆ ಹಾಕಿದ್ವಲ್ಲ ಅಟ್ಯಾಚಿಂಗು, ಇಲ್ಲಿ ನೋಡ್ರಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ರಿ. ಇಲ್ಲೇನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿರ್ತೀವಲ್ಲ ಇದನ್ನು ತೊಗೊಂಡೋಗಿ ಲಾಸ್ಟಿಗೆ ಕೂಡಿಸ್ಬೇಕು. ಇಲ್ಲಿ ಹಾಕ್ತಾರೆ ನೋಡಿ, ಇಲ್ಲೇನು ಕೂಡಿತಿರ್ತಲ್ಲ ಇದಕ್ಕೆ ಹೊಲಿಗೆ ಹಾಕ್ಬೇಕು ನೀವು. ಇಲ್ಲಿದೆ ನೋಡ್ರಿ, ಕಾಣುತ್ತಾ, ಹೀಗೆ ನೀವು ಹೊಲಿಗೆ ಹಾಕ್ಬೇಕು. ಹಿಂಗೆ ಇಲ್ಲಿ ಕಾಣುತ್ತೆ ನೋಡ್ರಿ, ಹೊಲಿಗೆ ಹಾಕ್ರಿ, ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ಹೊಲಿಗೆ ಹಾಕ್ಬಿಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಈಸಿ ವೇ ಇದಾವೆ. ಇದು ಬೋಟ್ ನೆಕ್ಕು, ತುಂಬ ಯಾರು ಬಿಗ್ನರ್ಸ್ ಇರ್ತೀರಿ ಈ ಥರ ಟಿಪ್ಸ್ನ ನಾನು ಸಿಂಪಲ್ಲಾಗಿ ಹೇಳ್ತಿರ್ತೀನಿ. ಬಟ್ಟೆ ಫೋಲ್ಡಿಂಗ್ ಆಗಿರ್ಬೋದು, ನಿಮಗೇನು ಡೌಟ್ಸ್ ಇರುತ್ತಾ ಎಲ್ಲ ಕೇಳ್ರಿ, ಕಮೆಂಟ್ಸ್ ಮಾಡ್ರಪ್ಪ. ಕಮೆಂಟ್ಸ್ ಮಾಡಿದರೆ ನಮ್ಗೆ ಇನ್ನೂ ವೀಡಿಯೋ ಹೆಚ್ಚು ಮಾಡೋಕ್ಕೆ ಇದಾಗುತ್ತೆ. ಲೈಕ್ ಮಾಡಿರಿ, ವಿಡಿಯೋ ಫುಲ್ ನೋಡಿರಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೇನಾಗುತ್ತಂದರೆ ಒಂದು ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ಇಲ್ಲಿ ನೋಡ್ರಾಗ ಹೊಲ್ಗಿನ ಆ ಸೈಡ್ಗೆ ಹಾಕ್ಬೇಕು. ಇಲ್ಲಿ ಹಾಕಿದ್ವಲ್ಲ ನೋಡಿರಿ, 2 ಫ್ರಂಟ್ ರೆಡಿ ಆಯಿತು. ಇಷ್ಟೇ ಸಿಂಪಲ್ ಇದೆ. ಇವಾಗ ನೋಡ್ರಿ, ಈಗ ಎಷ್ಟು ಸಿಂಪಲ್ಲಾಗಿ ಆಯ್ತಲ್ವಾ. ಇದು ನೋಡ್ಕೊಡ್ರಿ, ಈಗ ಕಾಜಾಪಟ್ಟಿ ಹುಕ್ ಪಟ್ಟಿ ರೆಡಿ ಮಾಡೋದು. ನಿಮಗೆ ಕಾಜಾಪಟ್ಟಿ ಲೆಫ್ಟ್ ಅರ ಮಾಡ್ಕೊಳ್ರಿ, ರೈಟ್ ಅರ ಮಾಡ್ಕೊಡ್ರಿ. ಕಸ್ಟಮರ್ ಹೆಂಗೆ ಕೊಟ್ಟಿರ್ತಾರೆ ನೋಡಿ ಬ್ಲೌಸು ಆ ಥರ ಮಾಡಿಕೊಡ್ಬೇಕು. ಒಬ್ಬೊಬ್ಬರು ಬಲಗಡೆಯಿಂದ ಹುಕ್ಸ್ ಹಾಕ್ತಾರೆ, ಒಬ್ಬೊಬ್ರು ಏನು ಮಾಡ್ತಾರೆ ಎಡಗಡೆ ಸೈಡಿಂದ ಹುಕ್ ಹಾಕ್ತಾರೆ. ಅಲ್ವಾ, ಹೆಂಗಿರುತ್ತೆ ಅಂತ ನೋಡ್ಕೊಂಡು ಇಲ್ಲಿ ನೋಡ್ರಿ. ನಮ್ದು ಉಪ್ಪಟ್ಟಿ ಕಾಜಾಪಟ್ಟಿಗೆ ಎಷ್ಟು ಗ್ಯಾಪ್ ಇರುತ್ತಲ್ಲ ಅಷ್ಟು ನೋಡಿಕೊಂಡು ಉದ್ದ ಏನು ಮಾಡಬೇಕು, ನಮ್ಗೇನು ರೆಡಿ ಬೇಕಲ್ವ ಅದಕ್ಕೆ 2 ಇಂಚ್ ಹೆಚ್ಚಿಗೆ ಇಟ್ಕೊಳ್ಳಿ. ಯಾಕಂದರೆ ಕೆಳಗಡೆ 2 ಇಂಚು ಮಡ್ಚಾಕಬೇಕು, ಕೆಳಗಡೆ 1 ಇಂಚು ಮಡ್ಚಾಕಬೇಕು, ಮೇಲ್ಗಡೆ 1 ಇಂಚು ಮಡ್ಚಾಕಬೇಕು. ಸೊ ಉದ್ದ ಎಷ್ಟು ಬರುತ್ತಲ್ಲ ಸೊ ಅದಕ್ಕೆ ತಕ್ಕನಂಗೆ ತೊಗೋಬೇಕು. ಇದನ್ನು ಯಾವಾಗಲೂ ಮೇಲ್ಭಾಗದಿಂದನೇ ತೊಗೋಬೇಕು. ಅಗಲನ ಬಂದುಬಿಟ್ಟು ಫೋಲ್ಡ್ ಮಾಡಿ 1.5 ಇಂಚು ತೊಗೋಬೇಕು. ಅಷ್ಟೇ, ಸಿಂಪಲ್ ಇದೆ ನೋಡಿರಿ. ಫೋಲ್ಡ್ ಮಾಡಿ 1.5 ಅಂದರೆ 3 ಇಂಚು ಬೇಕು ಬಟ್ಟೆ. ಓಕೆನಾ, ಅಗಲ 3 ಇಂಚು ಬಟ್ಟೆ ಬೇಕು. ಉದ್ದ ನೋಡಿರಿ ನಮಗೆ ಎಷ್ಟು ಇಂಚು ಬೇಕಾಗಿರುತ್ತೆ ಅಷ್ಟು ಇಂಚು. 6 ಇಂಚು ಬೇಕು, 7 ಇಂಚು ಬೇಕು, 8 ಇಂಚು ಬೇಕು, ಎಷ್ಟು ಬೇಕೋ ಅಷ್ಟು. ಸೊ ರೆಡಿ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಎಕ್ಸ್ಟ್ರಾ 2 ಇಂಚು ಇಟ್ಕೋಬೇಕು. ಕೆಳಗಡೆ 1 ಇಂಚು ಮಡ್ಸೋಕ್ಕೆ, ಮೇಲ್ಗಡೆ 1 ಇಂಚು ಫೋಲ್ಡಿಂಗ್ ಫಿನಿಶಿಂಗ್ ಮಾಡಬೇಕಲ್ವಾ. ಸೊ ನೋಡ್ರಿ, ಈಗ ಆಮೇಲೆ ಸ್ಟಾರ್ಟಿಂಗು ಎಂಡಿಗೆ ರಫ್ ಹಾಕಿ ತೆಗಿಬೇಕು ನೋಡಿರಿ. ಇವು ಇನ್ನೂ ಶಾರ್ಟ್ ವಿಡಿಯೋಸ್ ತುಂಬ ಇದ್ದಾವೆ.
ಕಾಜಾಪಟ್ಟಿ ಹುಕ್ ಪಟ್ಟಿ ಅಟ್ಯಾಚ್ ಶಾರ್ಟ್ ವಿಡಿಯೋಸಲ್ಲಿ ಕಾಜಾಪಟ್ಟಿ ಹುಕ್ ಪಟ್ಟಿ ಮಾಡೋದು ಹೇಳಿದ್ದೀನಿ, ನೋಡ್ಕೊಳ್ರಿ. ಇಲ್ಲಿ ನೋಡ್ರಿ, ಇದನ್ನು ಮತ್ತೊಂದು ಸರಿ ಟರ್ನ್ ಮಾಡಿ ಒಳಗೆ ಹಾಕ್ಬಿಟ್ರೆ ಮುಗಿದೋಯ್ತು. ರಫ್ ಹಾಕಿ ತೆಗೆದುಬಿಟ್ರೆ ಮುಗಿದೋಗೋಯ್ತು, ಆಯ್ತಲ್ವಾ. ಈ ಹುಕ್ಸ್ ಪಟ್ಟಿ ರೆಡಿ ಆಯ್ತು. ಇಷ್ಟೇ ಈಸಿ ಇರೋದು ನೋಡ್ರಿ, ಆಯಿತಾ. ಈ ಪಟ್ಟಿ ಏನು ಮಾಡೋದು, ಕಾಜಾಪಟ್ಟಿ ಮಾಡೋದು. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂತು ಹುಕ್ಸ್ ಪಟ್ಟಿ, ಎಷ್ಟು ಬ್ಯೂಟಿಫುಲ್ಲಾಗಿ ಬಂತು. ಈ ಪಟ್ಟು ಕಾಜಾಪಟ್ಟಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದನ್ನು ಫಸ್ಟ್ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದು ರಾಂಗ್ ಸೈಡಿಂದ ಅಂದರೆ ಉಲ್ಟಾ ಸೈಡಿಂದನೇ ಇದನ್ನು ಅಟ್ಯಾಚ್ ಮಾಡಬೇಕು. ನೋಡ್ರಾಗ ಉಲ್ಟಾ ಸೈಡಿಂದನೇ ಹಿಂಗೆ ಫಸ್ಟ್ಗೆ 1 ಇಂಚು ಅಥವಾ ಅರ್ಧ ಇಂಚು ನೀವು ಫೋಲ್ಡ್ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು. ಈ ರಫ್ ಹಾಕಿ ಸ್ಟಾರ್ಟ್ ಮಾಡಬೇಕು, ಓಕೆನಾ. ಸೊ ಇಲ್ಲಿ ಲಾಸ್ಟ್ಗೆ ಕೂಡ 1 ಇಂಚು ಮಡಚಿಬಿಟ್ಟು ರಫ್ ಹಾಕಿ ಎಂಡ್ ಮಾಡಬೇಕು, ಓಕೆನಾ. ಈಗ ಈ ಥರ ಬಂತಲ್ವಾ. ನಾನು ಇದರಲ್ಲೇ ಏನು ಮಾಡ್ತೀನಿ, ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಅಲ್ಲಿ ಕಚ್ಚಾ ಎಷ್ಟಿರುತ್ತೆ ಅಷ್ಟು ಬಿಟ್ಟು ಏನು ಮಾಡಬೇಕು, ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಕಚ್ಚಾ ಏನು ಕಾಣಬಾರ್ದು, ಎಲ್ಲ ಒಳಗೆ ಹೋಗ್ಬೇಕು. ಇದರಲ್ಲಿ ಇದೇ ಲಾಸ್ಟಿಂಗ್ ಆಗಿರುತ್ತಲ್ವಾ, ಇದನ್ನು ಫುಲ್ ಒಳಗೆ ಕಳಿಸ್ಬಿಟ್ಟು ಏನು ಮಾಡಬೇಕು, ನಮಗೆ ಎಷ್ಟು ಬೇಕು ಹುಕ್ಸ್ ಅಷ್ಟು ಮಾರ್ಕ್ ಮಾಡಬೇಕು, ಓಕೆನಾ. ಹೀಗೆ ಮಾರ್ಕ್ ಮಾಡಿಬಿಟ್ಟು ನಾವು ಹೊಲಿಗೆ ಹಾಕಬೇಕು. ಓಕೆ, ನೋಡ್ಕೊಡ್ರಿ. ಇವಾಗ ಏನಿರ್ತಲ್ಲ ಮಾರ್ಕ್ ಮಾಡಿ ಹೊಲಿಗೆ ಹಾಕಿರ್ತೀವಲ್ಲ, 6 ಬೇಕಾ ಹುಕ್ಸ್, 5 ಬೇಕಾ. ಇದು ಬೋಟ್ನೆಕ್ ಆಗಿದ್ದಂತ ಡೀಪ್ ಸ್ವಲ್ಪ ಕಡಿಮೆ ಇದೆ. ಇಲ್ಲಿ ನಾನು 6 ಹುಕ್ಸ್ ಹಚ್ತಾ ಇದ್ದೀನಿ. ಸಾಮಾನ್ಯವಾಗಿ 5 ಅಥವಾ 6 ಹುಕ್ಸ್ ಸಾಕಾಗುತ್ತೆ. ಸೊ ನೋಡ್ರಲ್ಲಿ, ಇದಕ್ಕೆ ಹುಕ್ಸ್ ಹಾಕಿ ಪಾರ್ಟ್ 2 ಬರುತ್ತೆ, ಚೆಕ್ ಮಾಡಿ ಬ್ಯಾಕ್ ಪಾರ್ಟ್, ಓಕೆನಾ.